ನಾವು ಅಲ್ಲಿ ಬಳ್ಳಾರಿಯಲ್ಲಿ ಡಾಕ್ಟರ್ ಕೆಲಸ ಮಾಡಿದಾಗ 6 ಸೈಕಲ್ ಕೊಟ್ಟಿದ್ದಾರೆ. ಅದು ಪ್ಲಸ್ ಇದು ಎರಡು ಕೆಲಸ ಮಾಡಿದಾವೆ. ತುಂಬಾ ಬೆಟರ್ಮೆಂಟ್. ಇಲ್ಲ ನಾವು యాక్ ಬರ್తా ఇద్ది. ఎవరైనా కానీ ఈ మెడిసిన్స్ వాడుకుంటా కీమాలు ఎక్కించుకుంటే మంచిగా ఆరోగ్యంగా ఉండొచ్చు, మనం ఇంట్లో పని చేసుకోవచ్చు, మనకి ఏ డౌట్ ఉండదు, అంతా మంచిగా ఉంటుంది. அதுக்கு பிறகு கீமோ இன்ஜெக்ஷன் பண்ணிட்டு இருக்கோம். இப்போ வந்து எல்லாமே கொஞ்சம் ரெடியூஸ் ஆயிடுச்சு. இங்கே செஸ்ட்ல இருந்தது ரெடியூஸ் ஆயிருக்கு, தலையில இருந்ததும் நிறைய ರೆಡ್ಯೂಸ್ ಆಗಿருக்கு. ಟೋಟಲ್ வந்து நமக்கு ಇಂಪ್ರೂವ್ಮೆಂಟ್ ಇருக்கு. ರೇಡಿಯೇಷನ್ ಆಗುವಾಗಲೇ ಕೊಡ್ತಾ ಇದ್ದೀವಿ, ಮೆಡಿಸಿನ್ ಕೊಡಿ ಅಂತ ಹೇಳಿದ್ರು, ಆವಾಗಲೇ ಕೊಡ್ತಾ ಇದ್ದೀವಿ, ನಾವು ಬಿಟ್ಟೇ ಇಲ್ಲ. ಸರ್ಜರಿ ಆದ ತಕ್ಷಣ ಚೆನ್ನಾಗಿದ್ದಾರೆ, ಇವಾಗ ತೊಂದರೆ ಇಲ್ಲ, ನೋವೆಲ್ಲ ಇಲ್ಲ ಅಲ್ಲ. ಈಗ ಆಗಿದೆ, ಮೊನ್ನೆ ಅಷ್ಟೇ ಪೆಟ್ ಸ್ಕ್ಯಾನ್ ಆಗಿದೆ, ನಾರ್ಮಲ್ ಅಂತ ಬಂದಿದೆ. ಅಂದ್ರೆ ಇನ್ನು ಚೆನ್ನಾಗಾಗ್ಲಿ, ಇನ್ನು ಬರಬಾರ್ದಂತ ನಾವು ಇದು ಕೊಡ್ತಾ ಇದ್ದೀವಿ. ಪೇಷಂಟ್ ನನ್ನ ತಂಗಿ ಶ್ರೀಲತಾ ಅಂತ ಅವಳ ಹೆಸರು. ವಯಸ್ಸು 37. ನಮಗೆ ಸ್ಟಾರ್ಟಿಂಗ್ ಅವರಿಗೆ ಹೊಟ್ಟೆ ನೋವು ಬಂದದ್ದು. ಹೊಟ್ಟೆ ನೋವು ಬಂದಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಟೆಸ್ಟ್ ಮಾಡಿದಾಗ ಆಮೇಲೆ ಕ್ಯಾನ್ಸರ್ ಅಂತ ಗೊತ್ತಾಯಿತು. ಸ್ಟಾರ್ಕೋಮಾ ಅಂತ ಹೇಳಿದ್ರು ಅವರು. 6 ವರ್ಷ ಆಗ್ತಾ ಬಂತು. ಒಂದ್ಸಲ ಆಗಿ ಆಪ್ರೇಷನ್ ಆಗಿ 3 ವರ್ಷ ನಂತರ ಮತ್ತೆ ಆಯ್ತು ಅವಳಿಗೆ ಸೆಕೆಂಡ್ ಸರ್ಜರಿ ಆಯ್ತು. ಇವಾಗ 3 years ಆದಾಗ ಸರ್ಜರಿ ಮಾಡಿ ಬಿಟ್ಟಿದ್ದಾರೆ. 13 ವರ್ಷದ ನಂತರ ಕಡಿಮೆ ಆಯ್ತಂತ ಬಿಟ್ಟಿದ್ದು ಮತ್ತೆ 2 ವರ್ಷಕ್ಕೆ. ಮತ್ತೆ 1 ವರ್ಷ ನಂತರ ಅವಳಿಗೆ ಮತ್ತೆ ನೋವು ಸ್ಟಾರ್ಟ್ ಆಯಿತು. ಮತ್ತೆ ರಿಪೋರ್ಟ್ ನೋಡಿದಾಗ ಪುನಃ ಟೆಸ್ಟ್ ಮಾಡಿದಾಗ ಮತ್ತೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಅಂತ. ಈಗ ಸ್ವಲ್ಪ ದೊಡ್ಡ ಸರ್ಜರಿ ಆದದ್ದ. ಅವರು ಸ್ಟಾರ್ಟಿಂಗ್ ನಾವು ಬರುವಾಗ ಅಂದರೆ ಅವರಿಗೆ ಸರ್ಜರಿ ಆಗಿದ್ದಿಲ್ಲ, ತುಂಬ ನೋವಿತ್ತು. ನಮ್ಗೆ ಯಾರೋ ಹೇಳಿದ್ರು ಈ ಥರ ಇದೆ, ಗಡ್ಡೆ ಕರಗಬಹುದಾ ಅಂತ ಗೊತ್ತಿಲ್ಲ. ಹಾಗೆ ನಾವು ಸ್ಟಾರ್ಟಿಂಗ್ ನೋವಿರುವಾಗಲೇ ಕರ್ಕೊಂಡು ಬಂದಿದ್ದೀವಿ. ಆವಾಗ ಅವ್ರು ಹೇಳಿದ್ರು, ಡಾಕ್ಟ್ರು ಹೇಳಿದ್ರು ಇಲ್ಲ ಸರ್ಜರಿ ಆಗಬೇಕಂತ. ಮತ್ತೆ ನಾವು ಊರು ಕರ್ಕೊಂಡು ಪುನಃ ಸರ್ಜರಿ ಮಾಡಿಸಿದ್ದೀವಿ ಸೆಕೆಂಡ್ ಟೈಮ್. ಸರ್ಜರಿ ಆದ ನಂತರ ಇಲ್ಲಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ. ರೇಡಿಯೇಷನ್ ಆಗುವಾಗಲೇ ಕೊಡ್ತಾ ಇದ್ದೀವಿ, ಮೆಡಿಸಿನ್ ಕೊಡಿ ಅಂತ ಹೇಳಿದ್ರು, ಆವಾಗಲೇ ಕೊಡ್ತಾ ಇದ್ದೀವಿ, ನಾವು ಬಿಟ್ಟೇ ಇಲ್ಲ. ಸರ್ಜರಿ ಆದ ತಕ್ಷಣ ಚೆನ್ನಾಗಿದ್ದಾರೆ, ಇವಾಗ ತೊಂದರೆ ಇಲ್ಲ, ನೋವೆಲ್ಲ ಇಲ್ಲ ಅಲ್ಲ. ಅಂದ್ರೆ ಇನ್ನು ಚೆನ್ನಾಗಾಗ್ಲಿ, ಇನ್ನು ಬರಬಾರ್ದಂತ ನಾವು ಇದು ಕೊಡ್ತಾ ಇದ್ದೀವಿ. ಇಲ್ಲ, ಈಗ ಆಗಿದೆ, ಮೊನ್ನೆ ಅಷ್ಟೇ ಪೆಟ್ ಸ್ಕ್ಯಾನ್ ಆಗಿದೆ, ನಾರ್ಮಲ್ ಅಂತ ಬಂದಿದೆ. ಇದು 3ನೇದು, 2 ಕಂಪ್ಲೀಟ್ ಆಗಿದೆ. ಅಲ್ಲ ಅಂದ್ರೆ ಈಗ ಗುಣ ಆಗುತ್ತೆ ಅನ್ನೋ ನಂಬಿಕೆ ಇದೆ ನಮಗೆ, ನಾವು ನಂಬಿಕೆಯಿಂದ ಮಾಡ್ತಾ ಇದ್ದೀವಿ. ಇನ್ನು ನಂಬಿಕೆ ಇಟ್ಟು ಮಾಡಿದ್ರೆ ಗುಣ ಆಗ್ಬೋದಂತ. ಇಲ್ಲ ಅಂದ್ರೆ ಯಾರಿಗೂ ಹೇಳೋಕ್ಕಾಗಲ್ಲ. ಅದು ಕೆಲವರಿಗೆ ನಂಬಿಕೆನೇ ಇರಲ್ಲ, ಅಲ್ಲಿ ಹೋಗ್ಬೋದು ಎಲ್ಲ ಹೋಗ್ಬೋದು. ನಮಗೆ ಆಗಿಲ್ಲ, ನಂಬಿಕೆಯಿಂದ ನಾವು ಬರ್ತಾ ಇದ್ದೀವಿ. ನೋಡುವ ಚೆನ್ನಾಗಾಗ್ಲಿ, ಮತ್ತೆ ಬರಬಾರ್ದು. ಮತ್ತೆ ಅವಳದು ಏಜು ಸಹ ಚಿಕ್ಕದಲ್ವಾ, ಅದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಇನ್ನು ಎಲ್ಲ ಬನ್ನಿ ತಗೊಳ್ಳಿ, ಒಳ್ಳೇದಾಗಲಿ ಬಂದವರಿಗೆ. ನಮಗೆ ಗೊತ್ತಿದ್ದವರಿಗೆ ನಾವು ಹೇಳ್ತಾ ಇರ್ತೀವಿ, ಹೌದು ನೋಡಿ ಒಂದು ಈ ಥರ ಇದೆ ನೋಡ್ಕೊಂಡು ಬನ್ನಿ ಅಂತ. ಈಗ ಎಲ್ಲರಿಗೂ ಅದೇ ಅಲ್ಲ, ಹೆಚ್ಚು ನೋಡಿದರೆ ಇದೆ. ಈ ಚಿಕ್ಕ ಏಜರಿಗೆ ಈ ಥರ ಬಂದರೆ ಟೆನ್ಷನ್ನು ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಒಂದು ಮಾಡ್ಕೊಳ್ಳಿ ಅನ್ನೋದು ನಮ್ಮದು ಉದ್ದೇಶ ಅಷ್ಟೇ.